ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಮಾಧಿಯ ಮಹಿಮೆ. ಒಂದು ಗುರುಕುಲದಲ್ಲಿ ಗುರುಗಳು ಪ್ರೀತಿಯಿಂದ ಶಿಷ್ಯರನ್ನ ನೋಡ್ಕೊಳ್ತಾ ಇರ್ತಾರೆ, ಅವರಿಗೆ ಜ್ಞಾನವನ್ನ ಕೊಡ್ತಾ ಇರ್ತಾರೆ. ಶಿಷ್ಯರಲ್ಲಿ ಬೇರೆ ಬೇರೆ ಗುಣಮಟ್ಟದವರು ಕೂಡ ಇರ್ತಾರೆ. ಎಲ್ಲರೂ ಒಂದೇ ತರ ಇರೋದಿಲ್ಲ. ಕೆಲವರು ತುಂಬಾ ಜ್ಞಾನಿಗಳಾಗಿರ್ತಾರೆ, ಕೆಲವರು ದಟ್ಟರು ಕೂಡ ಆಗಿರ್ತಾರೆ. ಸಾಯಿಬಾಬಾ ಹೇಳೋ ತರ ಶಿಷ್ಯರಲ್ಲಿ 3 ರೀತಿ ಇರ್ತಾರೆ ಅಂತೆ. ಒಬ್ರು ಉತ್ತಮರು, ಮಧ್ಯಮರು ಮತ್ತೆ ಅಧಮರು. ಉತ್ತಮರು ಯಾರು ಏನು ಹೇಳೋದೇ ಬೇಡ, ಅವ್ರು ಎಲ್ಲಾನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರಂತೆ. ಮಧ್ಯಮದವರಿಗೆ ಹೇಳಿ ಕೆಲಸ ಮಾಡ್ಬೇಕಾಗತ್ತಂತೆ. ಅಧಮರಿಗೆ ಹೇಳಿದ್ರು ಉಪಯೋಗ ಇಲ್ವಂತೆ. ಹಾಗೆ ಈ ಗುರುಕುಲದಲ್ಲೂ ಕೂಡ ಉತ್ತಮ ಶಿಷ್ಯರು ಕೂಡ ಇದ್ರು, ಅಧಮ ಶಿಷ್ಯರು ಕೂಡ ಇದ್ರು. ಈ ಗುರುಕುಲದಲ್ಲಿ ಒಬ್ಬ ಮಾತ್ರ ಶುದ್ಧ ಬೆಪ್ಪ ಆಗಿದ್ದ. ಅವನಿಗೆ ವ್ಯವಹಾರ ಹೋಗುತ್ತಿಲ್ಲ, ಜ್ಞಾನ ಹೋಗುತ್ತಿಲ್ಲ. ಗುರುಗಳಿಗೆ ಅವನದ್ದೇ ಚಿಂತೆ ಆಗಿತ್ತು. ಪ್ರತಿಯೊಬ್ಬರು ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಆದ್ರೆ ಇವನ್ ಯಾಕೆ ಹೀಗಾಗ್ಬಿಟ್ಟ ಅಂತ. ಭಾರಿ ಬರಗಾಲ ಬಂತು, ಜನಕ್ಕೆ ಊಟಕ್ಕೆ ಗತಿ ಇಲ್ದಾಯ್ತು. ಹಿಂಗಿರುವಾಗ ಆಶ್ರಮಕ್ಕೆ ಯಾರು ತಾನೇ ದೇಣಿಗೆಗಳನ್ನ ಕೊಡ್ತಾರೆ, ಯಾರು ಅಭಿವೃದ್ಧಿಯನ್ನ ಮಾಡ್ತಾರೆ? ಸೊ ಗುರುಗಳಿಗೆ ಅನ್ನಿಸ್ತು, ಶಿಷ್ಯಂದ್ರನ್ನೆಲ್ಲರನ್ನ ಕರೆದು ಈ ಆಶ್ರಮದಲ್ಲಿ ಏನೇನ್ ವಸ್ತುಗಳಿದೆಯೋ ಅದನ್ನೆಲ್ಲ ನೀವುಗಳು ತೆಗೆದುಕೊಂಡು ಹೋಗಿ ನಿಮಗೆ ಏನ್ ಉಪಯೋಗ ಬರುತ್ತೋ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನ ನೀವು ರೂಪಿಸ್ಕೊಳ್ಳಿ ಅಂತ ಹೇಳಿ ಪ್ರತಿಯೊಬ್ಬರನ್ನ ಕಳಿಸ್ತಾರೆ. ಈ ಬೆಪ್ಪ ಮಾತ್ರ ಇಲ್ಲೇ ಕುತ್ಕೊಂಡಿರ್ತಾನೆ, ಏನು ಮಾಡ್ಬೇಕು ಅನ್ನೋದ ಗೊತ್ತಾಗಲ್ಲ. ಗುರುಗಳು ಅವನ್ನ ಕರೆದ್ಬಿಟ್ಟು, ಸರಿಯಪ್ಪ, ಈ ಕತ್ತೆಯನ್ನಾದ್ರೂ ತೆಗೆದುಕೊಂಡು ಹೋಗು, ಇದರಲ್ಲಿ ನನ್ನ ಪೂರ್ಣ ಆಶೀರ್ವಾದ ಇದೆ, ಇದರಿಂದ ನಿನ್ಗೇನಾದ್ರೂ ಮುಂದೆ ಒಳ್ಳೇದಾಗತ್ತೆ, ಹೋಗು ಅಂತ ಹೇಳಿ ಕಳಿಸ್ತಾರೆ. ಸರಿ, ಗುರುಗಳು ಕಳಿಸಿದ್ರು ಅಂತ ಹೊರಗಡೆ ಬಂದು ಶಿಷ್ಯ ಸುಮ್ಮನೆ ಬೆಪ್ಪನೆ ಆಗಿ ಎಲ್ಲಾ ಕಡೆ ಊರ್ ಸುತ್ತುತ್ತಾ ಇರ್ತಾನೆ. ಕೊನೆಗೊಂದು ಊರಲ್ಲಿ ಮಲ್ಕೊಂಡಿರ್ತಾನೆ. ರಾತ್ರಿ ಎದ್ದು ಬೆಳಿಗ್ಗೆ ನೋಡ್ತಾನೆ, ಗುರುಗಳು ಕಳಿಸಿದಂತಹ ಕತ್ತೆ ಇರೋದೇ ಇಲ್ಲ, ಸತ್ತೋಗ್ಬಿಟ್ಟಿರುತ್ತೆ. ಅವನ್ಗೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ, ವಿಪರೀತ ಅಳು ಬರುತ್ತೆ. ಸರಿ, ಗುರುಗಳು ಕೂಡ ಇಲ್ಲ, ಅವ್ರ ಕತ್ತೆ ಕೂಡ ಇಲ್ದಂಗ ಆಯ್ತಲ್ಲ, ಆಶೀರ್ವಾದನೇ ವೇಸ್ಟ್ ಆಗೋಯ್ತಲ್ಲ ಅಂತ ಅಲ್ಲೇ ಅದನ್ನ ಊತಿ ಮಣ್ಣು ಸಮಾಧಿಯನ್ನ ಮಾಡ್ತಾನೆ. ಸಮಾಧಿಯನ್ನ ಮಾಡಿ ಪ್ರತಿದಿನ ತನ್ನ ಕೈಲಾದಷ್ಟು ಪೂಜೆಯನ್ನ ಮಾಡ್ತಾ ಬರ್ತಾನೆ. ಹೂ ಹಾಕಿ ತನ್ನ ಗುರುಗಳನ್ನ ನೆನೆಸ್ಕೊಂಡು ಕಳೀತಾ, ಯಾರು ಇಲ್ಲಿ ಏನಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಜನಗಳು ಬಂದು ಮತ್ತೆ ಅಲ್ಲೇ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ನಂಬಿಕೆಗಳನ್ನ ಹುಟ್ಟಾಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಬಂದು ಅರಸ್ಕೊಂಡ್ರೆ ಎಲ್ಲಾನು ಸಿದ್ಧಿ ಆಗತ್ತೆ, ಎಲ್ಲಾ ವಸ್ತುಗಳು ಸಿಗುತ್ತೆ, ಮನೆ ಮಾತಾಗೋಗುತ್ತೆ. ಸ್ವಲ್ಪ ದಿನಗಳ ನಂತರ ಆ ಸಮಾಧಿಯಲ್ಲಿ ಜನ ಬಂದು ಪೂಜೆ ಮಾಡ್ತಾ ಮಾಡ್ತಾ ಅದೇನಾಗೋಗುತ್ತೆ, ಒಂದು ದೊಡ್ಡ ಆಶ್ರಮವಾಗೇ ಹೋಗುತ್ತೆ. ಪ್ರತಿಯೊಬ್ಬರು ಅಲ್ಲಿ ದೇಣಿಗೆಯನ್ನ ಕೊಡೋದು, ಆಶ್ರಮನ ವೃದ್ಧಿ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಆಶ್ರಮದ ಬಗ್ಗೆ ಗುರುಗಳಿಗೆ ವಿಷಯ ತಿಳಿಯುತ್ತೆ. ಸರಿ, ಹೋಗಿ ನೋಡೋಣ ಯಾವ್ದು ಅಪರೂಪವಾದ ಆಶ್ರಮ ಅಂತ ಬಂದು ನೋಡ್ತಾನೆ. ಗುರುಗಳು ತನ್ನ ಶಿಷ್ಯನ ಪರಿಚಯ ಆಗತ್ತೆ. ಓ, ಇದು ಆ ಶಿಷ್ಯನೇ, ಬೆಪ್ಪ ಶಿಷ್ಯ ಅಂತ ಗೊತ್ತಾಗತ್ತೆ. ಶಿಷ್ಯನನ್ನ ಕರೆದು, ಏನಪ್ಪಾ, ಅಂತೂ ಇಂತೂ ನಿಂಗೆ ಒಬ್ಬ ಪವಾಡ ಪುರುಷ ಸಿಕ್ಕಿದ್ದಾನೆ, ಅವರಿಂದ ನಿನ್ನ ಜೀವನ ಧನ್ಯವಾಯ್ತು ಅಂತ ಹೇಳ್ತಾರೆ. ಶಿಷ್ಯ ಹೇಳ್ತಾನೆ, ಸ್ವಾಮಿಗಳೇ, ಅದು ನೀವು ಕೊಟ್ಟ ಕತ್ತೆಯ ಪ್ರಭಾವದಿಂದ ಇಷ್ಟೆಲ್ಲ ಆಗಿದೆ. ಆ ಕತ್ತೆಯ ಸಮಾಧಿಯೇ ಇದು. ಇದನ್ನ ಜನ ನಂಬಿಕೊಂಡು ಬಂದು ಅವರವರ ಭಾವನೆಗೆ ತಕ್ಕಂತಹ ಫಲಗಳನ್ನ ಇಲ್ಲಿ ಪಡಿತಾ ಇದ್ದಾರೆ. ಇದರಲ್ಲಿ ನನ್ನ ಮಹಿಮೆ ಏನೂ ಇಲ್ಲ, ಎಲ್ಲ ನಿಮ್ಮ ಮಹಿಮೆನೆ ಅಂತ ಹೇಳ್ತಾರೆ. ಗುರುಗಳಿಗೆ ಆಶ್ಚರ್ಯ ಕೂಡ ಆಗುತ್ತೆ, ತನ್ನ ಶಿಷ್ಯನ ಮೇಲೆ ಗರ್ವ ಕೂಡ ಆಗುತ್ತೆ. ಸಮಾಧಿಯ ಒಳಗೆ ಏನಿದೆ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ನಮ್ಗೆ ನಂಬಿಕೆ ಇದೆಯೇ ಅನ್ನೋದೇ ಮುಖ್ಯ ಆಗುತ್ತೆ. ಗಳಾಗುವುದು ಸಮಾಧಿಯ ಶಕ್ತಿಯಿಂದ ಅಲ್ಲ, ನಮ್ಮ ನಂಬಿಕೆಯಿಂದ ಬರುವ ಶಕ್ತಿಯಿಂದ, ಶ್ರದ್ಧೆಯಿಂದ. ನಾವು ನಮ್ಮ ನಂಬಿಕೆಯನ್ನು ಇಟ್ಟು ಪ್ರತಿಯೊಂದು ಕೆಲಸವನ್ನು ಮಾಡಿದ್ರೆ ಪ್ರತಿಯೊಂದು ಕೆಲಸ ಕೂಡ ಯಶಸ್ವಿಯಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು.